ಈಗ ಯಾವುದು ಕ್ರೈಸಿಸ್ ಇದ್ದಾಗ ಆ ಕ್ರೈಸಿಸ್ನ ಆಪರ್ಚುನಿಟಿ ಮಾಡ್ಕೊಳ್ಳೋದು ಒಂದು ಬುದ್ಧಿವಂತಿಕೆ. ಬಹುಶಃ ಅದನ್ನೇ ಉಪಯೋಗಿಸ್ಕೊಂಡು ನಾವು ಡಿಮ್ಯಾಂಡನ್ನ ಹೇಗೆ ಹೆಚ್ಚಿಸ್ಬೋದಾ ಅಥವಾ ಕಡಿಮೆ ಮಾಡ್ಬೋದಾ ಕೆಲವು ವಿಚಾರದಲ್ಲಿ ಅನ್ನೋಂಥದ್ದನ್ನು ನೋಡಬೇಕಾಗುತ್ತೆ. ಆಮೇಲೆ ಫಾರಿನ್ ಎಕ್ಸ್ಚೇಂಜ್ ವಿಚಾರ ಬಂದಿದೆ ಸಾಕಷ್ಟು ಸರಿ. ಯಾಕೆ ಫಾರಿನ್ ಎಕ್ಸ್ಚೇಂಜ್ ವಿಚಾರ ಬಂದಿದೆ ಈ ಸನ್ನಿವೇಶದಲ್ಲಿ? ಎಲೆಕ್ಷನ್ ಮುಂಚೆ ಬರ್ಬೋದಿತ್ತು, ಅದಾದಮೇಲೆ ಬರ್ಬೋದಿತ್ತು, ಈ ಥರ ಚರ್ಚೆಗೆ ನಡೀತಾ ಇದೆ. ಇಲ್ಲಿ ಮುಖ್ಯವಾಗಿ ನೋಡಿ, ಫೆಬ್ರವರಿಯಲ್ಲಿ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಸೇಫಲ್ಲಿತ್ತು. $728.5 ಬಿಲಿಯನ್ ನಮ್ಮ ಹತ್ರ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇತ್ತು ಫಸ್ಟ್ ಫೆಬ್ರವರಿ. ಫಸ್ಟ್ ಮೇ 2026ಗೆ $690.7 ಬಿಲಿಯನ್ ಆಯಿತು. ಈ ಫಾರೆಕ್ಸ್ನ ನಾವು ಸುಮ್ಮನೆ ಹಾಗಾಗಿ ಬಳಸಲ್ಲ. ಈ ರುಪಿ ಸ್ಲೈಡ್ ಆಗುವಾಗ ಒಂದಷ್ಟನ್ನು ಬಳಸಿ ಅದನ್ನು ಸ್ಟೇಬಲ್ ಮಾಡೋಕ್ಕೆ ಮಾಡಿದ್ದು. ಅಂದರೆ ನಿಮಗೆ $38 ಬಿಲಿಯನ್ ಅಷ್ಟು ನಾವು ಫಾರೆಕ್ಸ್ನ ಆಗ ಕಳ್ಕೊಂಡ್ವಿ. ತುಂಬ ದೊಡ್ಡ ಅಮೌಂಟ್ ಏನಲ್ಲ ಬಿಡಿ. 1991ನಲ್ಲಿ ನಮ್ಮ ಹತ್ರ ಕೇವಲ 15 ದಿನಕ್ಕಾಗುವಷ್ಟು ಇದ್ದಂಥ ಕಾಲವೂ ಇತ್ತು. 15 ದಿನ ಇಂಪೋರ್ಟ್ ಬಿಲ್ನ ಕಟ್ಟುವಷ್ಟು ದುಡ್ಡು ಮಾತ್ರ ನಮ್ಮ ಹತ್ರ ಫಾರೆಕ್ಸ್ ಇತ್ತು. ಇವತ್ತು ವಿ ಆರ್ ಸೇಫ್. ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ 25-26 ಅಂದರೆ ಮಾರ್ಚ್ಗೆ ಎಂಡ್ ಆಗುತ್ತೆ ಫೈನಾನ್ಷಿಯಲ್ ಇಯರ್ 26ಅಲ್ಲಿ. ಅದಕ್ಕೆ ನೀವು ಒಂದು ಡೇಟಾನ ಗಮನಿಸಬೇಕು. ನಾವು ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ರಿಲೇಟಿವ್ ಆಗಿ ಜಾಸ್ತಿ ಮಾಡ್ತಾ ಇದ್ದೀವಿ. ಹಿಂದಕ್ಕೆ ಹೋಲಿಸಿದ್ರೆ ಇಯರ್ ಆನ್ ಇಯರ್ ಜಾಸ್ತಿ ಆಗಿದೆ. ಆದರೆ ಅದು ಎಷ್ಟಿದೆ? $441.18 ಬಿಲಿಯನ್. ಓಕೆ. ಆದರೆ ನಾವು ಏನು ತರಿಸ್ಕೋತಾ ಇದ್ದೀವಲ್ವಾ, ನಾವು ವಿದೇಶದಿಂದ ಏನು ತರಿಸ್ಕೊಳ್ತಾ ಇದ್ದೀವಲ್ಲ ಅದು ಅದು $775.46 ಬಿಲಿಯನ್. ಹ್ಯೂಜ್ ಡೆಫಿಸಿಟ್ ಎಷ್ಟಿದೆ ಅಂದರೆ $333 ಬಿಲಿಯನ್. ಇಂಡಿಯನ್ ರುಪೀಸಲ್ಲಿ ನಾನು ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, 32 ಟ್ರಿಲಿಯನ್ ರೂಪಾಯಿಗಳು. ಸೊ 32 ಟ್ರಿಲಿಯನ್ ರೂಪಾಯಿ ನಿಮಗೆ ಡೆಫಿಸಿಟ್ ಇದೆ. ಈಗ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚು ಮಾಡಬೇಕು, ಹೆಚ್ಚು ಮಾಡೋ ಪ್ರಯತ್ನದಲ್ಲೂ ಇದ್ದಾರೆ. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಒಂದೇ ಸರಿ ಹೆಚ್ಚು ಮಾಡೋಕ್ಕಾಗಲ್ಲ. ಯಾಕೆಂದರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ಯಾರಿಫ್ ವಾರ್ ಇದೆ, ಮತ್ತು ನಮ್ಮ ರುಪಿ ಸ್ಲೈಡ್ ಆಗ್ತಾ ಇದೆ. ಮೈನ್ ರುಪಿ ಕಡಿಮೆ ಆಗ್ತಾ ಇದೆ, ಡಾಲರ್ ವ್ಯಾಲ್ಯೂ ಗೇನ್ ಆಗ್ತಾ ಇದೆ. ನಾವು ಪ್ರತಿ ಕೊಡುವಾಗ ನಾವೇನು ಕೊಂಡ್ಕೊಳ್ತಾ ಇದ್ದೀವಲ್ವಾ, ನಾವೀಗ 85% ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ನ ಇದು ಮಾಡ್ಕೊಳ್ತೀವಿ, ಆಮದು ಮಾಡ್ಕೊಳ್ತೀವಿ. 62% ಗ್ಯಾಸ್ನ ಆಮದು ಮಾಡ್ಕೊಳ್ತೀವಿ. ಆಮೇಲೆ ಫರ್ಟಿಲೈಸರ್ಸ್ನ ಆಮದು ಮಾಡ್ಕೊಳ್ತೀವಿ. ಅಂಕಿಅಂಶಗಳು ಇದೆ. ಆಮೇಲೆ ಈವನ್ ಈಡಿಬಲ್ ಆಯಿಲ್, ಈ ದೇಶದ ದೊಡ್ಡ ದುರಂತ ಅಂದರೆ ಕೃಷಿ ಆಧಾರಿತ ರಾಷ್ಟ್ರ ದೇಶ ಆದರೂ ಕೂಡ ನಾವು ಇಂಪೋರ್ಟ್ ಎಣ್ಣೆ ಕಾಳುಗಳ ಉತ್ಪಾದನೆ ಅದು ಅಂಕಿಅಂಶ ನೋಡಿದ್ರೆ ಭಯ ಆಯಿತು ನನಗೆ. ಆ್ಯಕ್ಚುಲಿ ನಾವು 9.6 ಮಿಲಿಯನ್ ಟನ್ಸ್ ಅಷ್ಟೇ ನಾವು ಬೆಳಿತೀವಿ. ಆದರೆ 16.7 ಬಿಲಿಯನ್ ಟನ್ಸ್ ಅಷ್ಟನ್ನು ಆಮದು ಮಾಡ್ಕೊಳ್ತೀವಿ. ಅಂದರೆ 63.49% ಅಷ್ಟು ಆಮದು ಮಾಡ್ಕೊಳ್ತೀವಿ. ಸೊ ಇಂಥ ಸನ್ನಿವೇಶದಲ್ಲಿ ಏನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡಿದಾಗ ನಿಮ್ಗನ್ಸುತ್ತೆ ಯಾವುದು ಇದರಲ್ಲಿ ಜಾಸ್ತಿ ಆಮದು ಮಾಡ್ಕೊಳ್ತಾ ಇದ್ದೀವಿ? 4 ಮೇಜರ್ ಐಟಮ್ಸು. ಒಂದು ಆಯಿಲ್, ಗೋಲ್ಡ್, ಆಮೇಲೆ ಫರ್ಟಿಲೈಸರು, ಈಡಿಬಲ್ ಆಯಿಲ್, ವೆಜಿಟೇಬಲ್ ಆಯಿಲ್. ಈ 4 ಮೇಜರ್ ಐಟಮ್ಸು. ಇದೇ 40 ಮೇಜರ್ ಐಟಮ್ಸು. ಇದೇ 40% ಹೆಚ್ಚು ಕಮ್ಮಿ. ಇನ್ನು ಏನೋ ಮಾಡೋಕ್ಕಾಗಿದ್ರೆ 40%ಅಲ್ಲಿ ನೀವು ಸ್ವಲ್ಪ ರೆಡ್ಯೂಸ್ ಮಾಡಿದ್ರೇನು ಏನಾಗಬಹುದು ಅಂತ ಯೋಚನೆ ಮಾಡಿದ್ದಕ್ಕೆ ಪರಿಣಾಮ ಇದು ಬಂದಿರೋದು ಅಂತ ನನಗನ್ಸುತ್ತೆ. ಈಗ ನಾವು ಸಿಂಪಲ್ ಒಂದೊಂದು 2-3 ಎಕ್ಸಾಂಪಲ್ ಕೊಡೋಣ. ಈಗ ಆಯಿಲ್ ಕಂಪ್ನೀಸು ಏನಾಗ್ತಾ ಇದೆ? ಆಯಿಲ್ ಕಂಪ್ನೀಸ್ಗೆ ಲಾಸ್ ಆಗ್ತಾ ಇದೆ. ಯಾಕೆಂದರೆ ಹೆಚ್ಚಳ ಮಾಡಿಲ್ಲ. ವಿದೇಶದಲ್ಲಿ ಈಗ 30-70% ಅಷ್ಟು ಹೆಚ್ಚಳ ಮಾಡಿದ್ದಾರೆ. ಆದರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡಲಿಲ್ಲ. ಹೆಚ್ಚು ಮಾಡಿಲ್ಲದೆ ಇರೋದ್ರಿಂದ ಏನಾಗ್ತಾ ಇದೆ? $10 ಕೊಡೋಕ್ಕೆ ಮುಂಚೆ 1800 ಕೋಟಿ ಪ್ರತಿದಿನ ಲಾಸ್ ಆಗ್ತಾ ಇತ್ತು. $10 ಎಕ್ಸೈಸ್ ಡ್ಯೂಟಿ ಕಟ್ ಮಾಡಿದ್ರಿಂದ ಪೆಟ್ರೋಲ್ ಡೀಸೆಲಿಂದ 1066 ಕೋಟಿ ಪ್ರತಿದಿನ ಪರ್ ಡೇ ಲಾಸ್ ಆಗ್ತಾ ಇದೆ. ಸೊ ನಮ್ಮ ದೇಶದಲ್ಲಿ ಡೀಸೆಲ್ನ ನಾವು 400 ಮಿಲಿಯನ್ ಲೀಟರ್ ಪ್ರತಿದಿನ ಕನ್ಸ್ಯೂಮ್ ಮಾಡ್ತೀವಿ. ಇನ್ನು ಪೆಟ್ರೋಲ್ನ 300 ಮಿಲಿಯನ್ ಲೀಟರ್ನ ಪ್ರತಿದಿನ ಕನ್ಸ್ಯೂಮ್ ಮಾಡ್ತೀವಿ. ಗ್ಯಾಸ್ನ ನಾವು 33 ಕೋಟಿ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ ಇದ್ದಾರೆ. ಅಂದರೆ 3 ಮಿಲಿಯನ್ ಟನ್ಸ್ ಅಷ್ಟು LPG ಕನ್ಸ್ಯೂಮ್ ಮಾಡ್ತೀವಿ. ಸೊ ಇಷ್ಟೆಲ್ಲ ಇರುವಾಗ ನೀವು ವರ್ಗಾವಣೆ ಮಾಡದೇ ಇದ್ದಾಗ ಜಾಸ್ತಿ ಲಾಸ್ ಆದರೆ ಏನಾಗುತ್ತೆ? ಅದನ್ನು ಕೇಂದ್ರ ಸರ್ಕಾರ ತುಂಬಿಕೊಡ್ಬೇಕಾಗತ್ತೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಯಾವ ಮಟ್ಟಕ್ಕೆ ಜಾಸ್ತಿ ಆಗ್ಬೋದು ಅಂತ ಈವನ್ ಜಪಾನಿನ ಒಂದು ಸಂಸ್ಥೆ ಕೂಡ ಯೋಚನೆ ಮಾಡೋಂಗೆ ಮಾಡ್ತಾ ಇದ್ದಾರೆ. ಅಂದರೆ ವಿದೇಶ ಎಲ್ಲ ಯೋಚನೆ ಮಾಡ್ತಿದೆ ಭಾರತದಲ್ಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್. ಯಾಕಂದರೆ ನಮ್ಮ ರೂಪಾಯಿ ಮೌಲ್ಯ ಕುಸಿತಾ ಇದೆ, ತೊಗೊಳ್ಳೋಂಥದ್ದು ಜಾಸ್ತಿ, ಕೊಡೋದು ಕಮ್ಮಿ. ಅವ್ರು ಹೇಳ್ತಾ ಇದ್ದಾರೆ, ನಮೂರಾ ಅಂತ ಒಂದು ಇದು ಏಜೆನ್ಸಿ ಹೇಳ್ತಾ ಇದೆ 2.4% ಆಗ್ಬೋದು ಭಾರತದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ. ಅಂದರೆ ನಮ್ಮದು ಈವನ್ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗಿಬಿಡುತ್ತೆ. ಈ ಟೈಮಲ್ಲಿ ಏನು ಮಾಡಬಹುದು? ಒಂದು, ಬೆಲೆ ಹೆಚ್ಚಿಸಬೇಕು. ಬೆಲೆ ಹೆಚ್ಚಿಸ್ತಾರೆ ಖಂಡಿತವಾಗಿಯೂ. 10ರಿಂದ 15 ರೂಪಾಯಿ ಹೆಚ್ಚಿಸ್ಬೋದು. ಪೂರ್ತಿಯಾಗಿ ವರ್ಗಾಯಿಸ್ಲಿಕ್ಕಿಲ್ಲ. ಒಂದು 10ರಿಂದ 15 ಹಂತವಾಗಿ ಹೆಚ್ಚಿಸ್ಬೋದು. ಆದರೆ ಇಲ್ಲಿ ಏನು ಸಮಸ್ಯೆ ಇದೆ ಅಂದರೆ ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗತ್ತಾ? ಇನ್ಫ್ಲೇಷನ್ ಆಗಲ್ವಾ? ಆಗುತ್ತೆ, ಇನ್ಫ್ಲೇಷನ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ಬೋದು ಅಂತ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಯ ಭಾಗವಾಗಿ ಬಂಗಾರನೂ ಬಂದಿರೋದು,
ಪೆಟ್ರೋಲ್ ಆಯಿಲ್ಗೂ ಬಂದಿರೋದು. ಈಗ ನೋಡಿ, ನಾವು ಸುಮ್ಮನೆ ನಾವು ಮಾತಾಡುವಾಗ್ಲೂ ಗೋಲ್ಡ್ ಬಗ್ಗೆ ಮಾತಾಡ್ತಿರ್ತೀವಿ. ಗೋಲ್ಡ್ ನಮ್ಮ ಎಮೋಷ್ನಲ್ ಅಲ್ವಾ, ಕಲ್ಚರ್ ಅಲ್ವಾ? ಖಂಡಿತ ಹೌದು. ಮದುವೆಗೆ ತೊಗೊಳ್ಳೇಬೇಕಲ್ವಾ, ತಾಳಿ ತೊಗೋಬಾರ್ದ? ತೊಗೊಳ್ಬೇಕು, ಖಂಡಿತ ತೊಗೋಬೇಕು, ಅದನ್ನಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಉದ್ದೇಶ ಏನು ಅಂದರೆ ಎಕನಾಮಿಕ್ಸಲ್ಲಿ ನಾವು ಫುಲ್ ಎಂಪ್ಲಾಯ್ಮೆಂಟ್ ಇರಬೇಕು ಅಂತ ನಾವು ಅಸಂಪ್ಷನ್ ಮಾಡ್ಕೋತೀವಿ. ನಮಗೆ ಗೊತ್ತಿದೆ, ಆರ್ಥಿಕ ತಜ್ಞರಿಗೆ ಎಲ್ರಿಗೂ ಗೊತ್ತಿದೆ, ಪೂರ್ಣ ಉದ್ಯೋಗ ಯಾವುದೇ ಆರ್ಥಿಕತೆಯಲ್ಲಿ ಅಸಾಧ್ಯ ಅಂತ ಗೊತ್ತು. ಆದರೆ ಪೂರ್ಣ ಉದ್ಯೋಗವನ್ನು ನೀವು ಸಾಧಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಅಟ್ಲೀಸ್ಟ್ 70-80% ಉದ್ಯೋಗ ಕೊಡ್ಬೋದಲ್ಲ. ಆ ಟಾರ್ಗೆಟನ್ನು ಮಾಡಲಿಕ್ಕಾಗಿ ಮಾಡ್ತಾರೆ. ಈಗ ಗೋಲ್ಡ್ ವಿಚಾರಕ್ಕೆ ಹೇಳಿಬಿಟ್ಟು ನಾನು ಇದನ್ನು ಮುಗಿಸ್ತೀನಿ. ಈ ಗೋಲ್ಡ್ ನೋಡಿ, ಇಂಪೋರ್ಟ್ ನಾವು 700ರಿಂದ 1000 ಟನ್ನಷ್ಟು ಬಂಗಾರವನ್ನು ನಾವು ಪ್ರತಿ ವರ್ಷ ಖರೀದಿ ಮಾಡ್ತೀವಿ. ನಮ್ಮ ದೇಶದಲ್ಲಿ ಕೇವಲ 780 kgಯಿಂದ 850 kg ಉತ್ಪಾದನೆ ಆಗುತ್ತೆ. KGF ಇದ್ದಾಗ ಚೆನ್ನಾಗಿತ್ತು, ನಡೀತಾ ಇತ್ತು. ಈಗ KGF ಇಲ್ಲ, ಸಿನಿಮಾ ಮಾತ್ರ ಉಳಿದಿದೆ. ಈಗ ಇಲ್ಲಿ ಏನು ಅಂತಂದರೆ, ನಾವು 2ನೇ ಲಾರ್ಜೆಸ್ಟ್ ಕನ್ಸ್ಯೂಮರ್, ಸೆಕೆಂಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್. 1000 ಟನ್ಸ್ ಪರ್ ಇಯರ್ ನೋಡಿ, ಅದನ್ನು ಲೆಕ್ಕ ಹಾಕಿದ್ದಾರೆ. 2011ರಿಂದ 2025 ವೇಳೆಗೆ ನಾವು ಬಂಗಾರ ಎಷ್ಟು ಭಾರತಕ್ಕೆ ತಂದಿದ್ದೀವಿ ಅಂದರೆ 12,600 ಟನ್. ದುಡ್ಡೇನು ಅಂದರೆ $609 ಬಿಲಿಯನ್. ಸೊ ಇಷ್ಟು ದುಡ್ಡು ಮಾರ್ಗನ್ ಸ್ಟ್ಯಾನ್ಲಿ ಅನ್ನೋರು ವರದಿ ಮಾಡ್ತಾರೆ. ಭಾರತದ ಕುಟುಂಬಗಳಲ್ಲಿ 34,600 ಟನ್ ಬಂಗಾರ ಇದೆ. ಅದನ್ನು ವರ್ತ್ ನೀವು ಲೆಕ್ಕ ಹಾಕಿದ್ರೆ ಭಾರತದ ಇವತ್ತಿನ GDP ಸಮಕ್ಕಾಗತ್ತೆ ಅಂತ, ಡಬಲ್ ಆಗಿಬಿಡುತ್ತೆ. ಸೊ ಅವಾಗ ಏನು ಮಾಡ್ಬೋದು ಅಂತ ಲೆಕ್ಕ ಹಾಕಿದ್ದಾರೆ ಅಂದರೆ, ಸ್ವಲ್ಪ ಕಡಿಮೆ ಮಾಡಿದ್ರೆ. ಈಗ ಪೂರ್ಣ ಅಂದ ತಕ್ಷಣ ಎಲ್ಲರೂ ಬಿಟ್ಬಿಡೋಕ್ಕಾಗಲ್ಲ. ಹೌದು, ವರ್ಕ್ ಫ್ರಮ್ ಹೋಮ್ ಅಂದ ತಕ್ಷಣ ಎಲ್ಲರೂ ಮನೆಯಿಂದನೇ ವರ್ಕ್ ಮಾಡ್ಕೊಳ್ಳಿ. 5 ದಿನ ಕೆಲಸ ಮಾಡ್ತಾ ಇದ್ದೀವಿ, 3 ದಿನ ಆಫೀಸ್ಗೆ ಹೋಗಿ 7 ದಿನ ಬಿಟ್ಟರೆ 5 ಲಕ್ಷದ ಗೋಲ್ಡ್ ತಗೋಬೇಕು ಅನ್ಕೊಂಡವ್ರು 2 ಲಕ್ಷ ತಗೊಳ್ಳಿ ಅಂತ. 5 ದಿನ ಕೆಲಸ, 6 ದಿನ ಕೆಲಸ ಮಾಡ್ತಾ ಇದ್ದೀವಿ. 1 ದಿನ ಮನೆಯಿಂದ ಮಾಡಿದ್ರೆ, ಆಕ್ಟಿವಿಟೀಸ್ನ ಮಾಡಿಸಿದ್ರೆ ಮನೆಯಿಂದ, ಈ ಥರದೊಂದು ಯೋಚನೆಯಲ್ಲಿ ಮಾಡಿದ್ರೆ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ, ಅದು ನಿಮ್ಮ ಗಮನಕ್ಕೆ ತರ್ತೀನಿ ನಾನು. ಈಗ ನೋಡಿ, ಕೇವಲ ನಾವು ಬರೀ 4 ವಿಚಾರ, ಆಯಿಲು, ಇಡಿಬಲ್ ಆಯಿಲು, ಫರ್ಟಿಲೈಸರ್ಸು, ಗೋಲ್ಡು, ಇದನ್ನು ನಾವು 15% ಕಡಿಮೆ ಮಾಡಿದ್ರೆ ನಾವು ಉಳಿಸಬಹುದಾದಂಥ ಡಾಲರ್ಗಳು $36.72 ಬಿಲಿಯನ್ ಉಳಿತಾಯ ಆಗುತ್ತೆ. ಅಂದರೆ 3.51 ಟ್ರಿಲಿಯನ್ ಹಣ ಭಾರತದ್ದು. ಆಮೇಲೆ ಏನಾದ್ರು 30%, ಸ್ವಲ್ಪ ಆಪ್ಟಿಮಿಸ್ಟಿಕ್, 30% ಏನಾದರೂ ಜನ ಫಾಲೋ ಮಾಡಿಬಿಟ್ರೆ 6 ಲಕ್ಷ ಕೋಟಿ ಉಳಿಯುತ್ತೆ ದೇಶದಲ್ಲಿ. $7.3 ಬಿಲಿಯನ್ ಸೇವ್ ಆಗುತ್ತೆ. ಆಮೇಲೆ 6.89 ಟ್ರಿಲಿಯನ್ ರೂಪಾಯಿ ಆಗುತ್ತೆ. ಇನ್ನು 50%, ತುಂಬ ಆಪ್ಟಿಮಿಸ್ಟಿಕ್, ನಾನು ಇದಕ್ಕಿಂತ ಜಾಸ್ತಿ ಹೋಗ್ಲಾರೆ, 50% ಜನ ಇದನ್ನು ಫಾಲೋ ಮಾಡಿದ್ರೆ, 50% ಜನ ಇದನ್ನು ಫಾಲೋ ಮಾಡಿದ್ರೆ, ನಾವು ಹೇಳ್ತಿರೋದು ಕೇವಲ 50% ಫಾಲೋ ಮಾಡಿದ್ರೆ, ಆವಾಗ $120.09 ಬಿಲಿಯನ್ ಅಷ್ಟು ಭಾರತಕ್ಕೆ ಸೇವ್ ಆಗುತ್ತೆ. 9.96 ಟ್ರಿಲಿಯನ್ ವರದಿ ಇದೆ. ಭಾರತದಲ್ಲಿ ಆವರೇಜ್ 20-30% ಗೋಲ್ಡನ್ನು ನಾವು ರೀಸೈಕಲ್ ಮಾಡ್ತೀವಿ, ಮನೇಲಿ ಇವನ್ನೇ ತೊಗೊಂಡು ಹೋಗ್ತೀವಿ. ಇಂಥ ಟೈಮಲ್ಲಿ 50% ಆಗ್ಬೋದು. ಅದು ಸರಿ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕೂಡ ಅದನ್ನೇ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಸ್ಟಿರಿಟಿ ಮೆಜರ್ಸ್ನ ಫಾಲೋ ಮಾಡಲಿ ಅಂತ. ಮತ್ತು ಪ್ಯಾನಿಕ್ ಆಗೋದು ಬೇಡ. ನಿನ್ನೆನೂ ಕೇಂದ್ರ ಸರ್ಕಾರ ಹೇಳಿದೆ, 60 ದಿನದ ಕ್ರೂಡ್ ಆಯಿಲ್ ನಿನ್ನೆಗೆ ಸ್ಟಾಕ್ ಇದೆ, 60 ದಿನ ನ್ಯಾಚುರಲ್ ಗ್ಯಾಸ್ ಸ್ಟಾಕ್ ಇದೆ, 45 ದಿನ LPG ಸ್ಟಾಕ್ ಇದೆ. ಸೊ ಈ ಎಲ್ಲ ಇರುವಾಗ ನಾವು ಪ್ಯಾನಿಕ್ ಆಗೋದು ಬೇಡ. ಇದು ಮುಂಜಾಗ್ರತಾ ಕ್ರಮ ಅಂತ ನಾವು ಕೆಲವೆಲ್ಲ ಪ್ರಿಕಾಷನರಿ ಮೋಟಿವ್ ಅಂತ ಹೇಳ್ತೀವಿ ಎಕನಾಮಿಕ್ಸಲ್ಲಿ, ಅದನ್ನು ಪ್ರಿಕಾಷನರಿ ಮೋಟಿವ್ ಆಗಿ ತೊಗೊಂಡಿದ್ದಾರೆ. ಸೊ ಇನ್ನೊಂದು, ಗೌರ್ಮೆಂಟ್ ಕೂಡ ಇದರ ಜೊತೆಗೆ ಒಂದಷ್ಟು ರಿಫಾರ್ಮ್ಸ್ನ ಮಾಡಲಿ, ಇದನ್ನು ಹೇಳಿದ್ದನ್ನು ಜನ ಫಾಲೋ ಮಾಡಲಿ. ಗೌರ್ಮೆಂಟ್ ಒಂದು ಸ್ವಲ್ಪ ಅದಕ್ಕೆ ಬೇಕಾಗುವ ಇನ್ಫ್ರಾ ಎಲ್ಲ ಕೊಡಬೇಕಾಗತ್ತೆ. ಈಗ ನಾವು ಒಂದು ಕೇಸ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಕಡೆಯಿಂದ ಇನ್ನಷ್ಟು ಎನ್ಕರೇಜ್ ಮಾಡಬೇಕಾಗುತ್ತೆ. ಯಾಕಂದರೆ ಬರೀ ಅಸ್ಟುರಿಟಿ ಮೆಜರ್ಸ್ನ ನಮ್ಮ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗಲ್ಲ, ಅದನ್ನ ಒಂದು ಕಡೆ ಮಾಡಬೇಕು. ಮತ್ತು ನಾವಿವಾಗ ಗೋಲ್ಡ್ ಆಗಲಿ ಮತ್ತೊಂದಾಗಲಿ, ಈಗ ಲೈಟ್ ವೆಯ್ಟ್ ಗೋಲ್ಡ್ ಬೇಕಾದರೆ ಅವಕ್ಕೆ ಏನೇನು ಬೇಕಾದಂಥ ವಾತಾವರಣ, ಅವಕ್ಕೆ ಸ್ವಲ್ಪ ಕಡಿಮೆ GST ಹಾಕುವಂಥ ಕೆಲಸನೂ ಮಾಡ್ಬೋದು. ಸೊ ಈ ಥರದ್ದು ಒಂದೊಂದು ಕ್ರಮದಲ್ಲಿ ಈಗ ಯಾರ್ಯಾರು ಅಗತ್ಯ ಇದೆ ಅದನ್ನು ಯಾವ ಥರ ಇನ್ಫ್ರಾ ಕೊಡಬೇಕು ಅದನ್ನು ಸರ್ಕಾರ ಮಾಡಲಿ. ಮಿಕ್ಕದ್ದು ಎಷ್ಟು ಜನಕ್ಕೆ ಸಾಧ್ಯ ಇದೆಯೋ ಅಟ್ಲೀಸ್ಟ್ 50% ಫಾಲೋ ಮಾಡಿದ್ರೆ ಈ ದೇಶದ ಸ್ಥಿತಿ ಮುಂದಿನ ವರ್ಷದಷ್ಟೊತ್ತಿಗೆ ಈ ಏನು ನಾವು CAD ಅಂತ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇದೆ ಅದು ಕಡಿಮೆ ಆಗುತ್ತೆ. ಭಾರತ ದೇಶ ಇನ್ನಷ್ಟು ಉಚ್ಛ್ರಾಯ ಸ್ಥಿತಿಯಲ್ಲಿರುತ್ತೆ. ಅದು ನಮಗೆ ಲಾಭ. ಇದು ಎಲ್ಲರಿಗೂ ಯಾರಿಗೆ ಲಾಭ ಆಗುತ್ತೆ? ಭಾರತೀಯರಿಗೆ ಲಾಭ ಆಗುತ್ತೆ. ಇದು ನಾವು ಇನ್ಯಾರಿಗೂ ಕೊಡಲ್ಲ. ಖರ್ಚು ಮಾಡೋದೇ ಆದರೆ ಭಾರತ ತಯಾರಿಸಿದ ವಸ್ತುಗಳ ಮೇಲೆ ಖರ್ಚು ಮಾಡಿ, ಟೂರ್ ಹೋಗೋದಿದ್ರು ಭಾರತದಲ್ಲಿ ಟೂರ್ ಹೋಗಿ, ಮದುವೆ ಮಾಡೋದಿದ್ರೂ ನೀವು ಮಾಡಿ, ಆದರೆ ಒಳಗಡೆ ಅದು ಖರ್ಚಿನ ಒಳಗಡೆ ಮಾಡಿ. ಈಗ ಸದ್ಯಕ್ಕೆ ನೀವು ಡಾಲರಿಂದ, ಏಕೆಂದರೆ ಸುಮಾರು ಜನ ಇಂಪೋರ್ಟ್ ಮಾಡಿ ಆ ಕಾರ್ ತಂದೆ ಈ ಕಾರ್ ತಂದೆ ಉಡುಗೊರೆ ಖರ್ಚಿನ ಒಳಗಡೆ ಮಾಡಿ. ಈಗ ಸದ್ಯಕ್ಕೆ ನೀವು ಡಾಲರಿಂದ, ಏಕೆಂದರೆ ಸುಮಾರು ಜನ ಇಂಪೋರ್ಟ್ ಮಾಡಿ ಆ ಕಾರ್ ತಂದೆ ಈ ಕಾರ್ ತಂದೆ ಉಡುಗೊರೆ ಅವನ್ನ ಮಾಡಬೇಡಿ. 20 seconds.